ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರಕ್ಕೆ ಒಂದು ಸರ್ತಿ ಆದರೂ ಈ ಥರ ಮಾಡ್ಕೊಂಡು ತಿನ್ನಿ. ಇದಕ್ಕೆ ಒಂದು ಅರ್ಧ kg ಆಗುವಷ್ಟು ಬೆಳ್ತಿಗೆ ಅಕ್ಕಿನ ತಗೊಳ್ಳಿ. ಅದನ್ನು ಡ್ರೈ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಹಾಗೆ ಒಂದು ಅರ್ಧ kg ಆಗುವಷ್ಟು ಗೋಧಿನ ಡ್ರೈ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಬಿಡಿ. ಹಾಗೆ ಅರ್ಧ kg ಆಗುವಷ್ಟು ಮೆಂತ್ಯ ಕಾಳನ್ನ ಚೆನ್ನಾಗಿ ಡ್ರೈ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ. ಹಾಗೆ ಅರ್ಧ kg ಆಗುವಷ್ಟು ಉದ್ದನ್ನು ಹಾಗೆ ಡ್ರೈ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಅದಾದಮೇಲೆ ಒಂದು ಅರ್ಧ kg ಆಗುವಷ್ಟು ರಾಗಿನ ಡ್ರೈ ಫ್ರೈ ಮಾಡಿ ಎತ್ತಿಟ್ಕೊಂಡು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲನ ಸೇರಿಸ್ಕೊಂಡು ಅದಾದಮೇಲೆ ಮಿಲ್ನಲ್ಲಿ ಜಾಸ್ತಿ ಇತ್ತು ಅಂದರೆ ಮಿಲ್ನಲ್ಲಿ ಕೊಟ್ಟು ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿನಲ್ಲಿ ಮಾಡ್ಕೊಬೋದು. ಸ್ವಲ್ಪನೇ ಮಾಡ್ತಾಯಿದ್ದೀರಿ ಅಂದರೆ ಮಿಕ್ಸಿನಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಲ್ನಲ್ಲಿ ಮಾಡಿಕೊಂಡು ಪುಡಿ ಮಾಡಿ ತಗೊಂಬಂದುಬಿಡಿ. ಇದಂತೂ ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾಗೋದಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಇದನ್ನು ಮುದ್ದೆ ಯಾವ ರೀತಿ ಮಾಡಬೇಕು ಅಂದರೆ ಮೊದಲಿಗೆ 1 ಕಪ್ ಆಗುವಷ್ಟು ಬೆಲ್ಲಕ್ಕೆ 1 ಲೋಟ ನೀರು ಹಾಕ್ಬಿಟ್ಟು ಇದನ್ನು ನಾವು ಬೆಲ್ಲ ಕರಗೋವರೆಗೂ ಬೇಯಿಸ್ಕೊಂಡು ಬೆಲ್ಲ ಕರಗಿದ ಮೇಲೆ ಇದನ್ನು ಸೋಸಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಬಿಡಿ. ಅದಾದಮೇಲೆ ಅದೇ ಪಾತ್ರೆನ ಒಲೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಬೆಲ್ಲದ ನೀರೇನಿದೆ ನೋಡಿ, ಅದಕ್ಕೆ ನೀವು 1 ಕಪ್ ಆಗುವಷ್ಟು ಈ ಹಿಟ್ಟನ್ನ ಸೇರಿಸ್ಬಿಟ್ಟು, ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಜಾಸ್ತಿನೂ ಸೇರಿಸ್ಕೊಳ್ಳಿ. ಅದನ್ನು ನೀಟಾಗಿ ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ಕೊತೀವಿ ನೋಡಿ, ಅದೇ ರೀತಿ ಮುದ್ದೆ ಮಾಡ್ಕೊಬೇಕು. ಚೆನ್ನಾಗಿ ನಾದ್ಬಿಟ್ಟು ಗಂಟೆ ಇಲ್ದಂಗೆ ಮುದ್ದೆ ಕಟ್ಟೋ ಟೈಮ್ ಬಂದಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮುದ್ದೆ ಕಟ್ಟಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಬೆಲ್ಲ ಆ್ಯಡ್ ಮಾಡಿರೋದ್ರಿಂದ ಸಿಹಿ ಏನೋ ಇರುತ್ತೆ ಅಲ್ವಾ, ಸೊ ಪದಾರ್ಥ ಏನೂ ಬೇಕಾಗಿರಲ್ಲ. ಬೆಲ್ಲ ಸೇರಿಸ್ಬಿಟ್ಟು ತಿನ್ನೋದು ಅಷ್ಟೇ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ.